ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಮಾಹಿಷ್ಮತಿಗೆ ಬಂದಂತಹ ಶಂಕರ ಗುರುಗಳು ಮಂಡನ ಮಿಶ್ರರು ಅಂದರೆ ವಿಶ್ವರೂಪರ ಜೊತೆಗೆ ವಾದ ವಿವಾದವನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ. ಜೀವ ಮತ್ತು ಬ್ರಹ್ಮರ ಏಕತೆಗೆ ವಿರೋಧ ಇಲ್ಲ ಅನ್ನೋದನ್ನು ವಿಶ್ವರೂಪರು ಒಪ್ಕೊಳ್ತಾರೆ. ಅವರು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇದ್ದವರು. ಶಂಕರರು ಹೇಳ್ತಾ ಹೋಗ್ತಾರೆ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿದ್ರೆ ಮತ್ತು ನಿಷ್ಕಾಮ ಕರ್ಮ ಮಾಡಿದ್ರೆ ಅದು ಬ್ರಹ್ಮಜ್ಞಾನಕ್ಕೆ ಸೋಪಾನವಾಗಿರುತ್ತೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಅವರ ಮಾತುಗಳಿಂದ ವಿಶ್ವರೂಪರ ಅಂದರೆ ಮಂಡನ ಮಿಶ್ರರ ಮನಸ್ಸು ತಿಳಿಯಾದ ಆಕಾಶದ ಹಾಗೆ ಆಗುತ್ತೆ. ಇವರಿಗೆ ಅವರು ಸೋಲ್ತಾರೆ, ಶರಣಾಗ್ತಾರೆ. ಸ್ಪರ್ಧೆಯ ನಿಯಮದ ಹಾಗೆ ಸೋತಂತಹ ವಿಶ್ವರೂಪರು ಸನ್ಯಾಸಿ ಆಗಬೇಕಾಗಿರುತ್ತೆ. ಅವರು ಈ ಬಗ್ಗೆ ತಮ್ಮ ಪತ್ನಿ ಉಭಯ ಭಾರತಿಯವರ ಹತ್ರ ಚರ್ಚೆ ಮಾಡಿ ನಿರ್ಣಯ ಮಾಡೋದಕ್ಕೆ ಯೋಚನೆ ಮಾಡಿರ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಮಾರನೇ ದಿನ ಪ್ರಾತಃ ಕಾಲ ವಿಶ್ವರೂಪರು ತಮ್ಮ ಪ್ರಾತಃ ಸಂಧ್ಯೆಯನ್ನು ಮತ್ತು ಅಗ್ನಿಹೋತ್ರವನ್ನು ಮುಗಿಸ್ಕೊತಾರೆ. ಅಗ್ನಿಶಾಲೆಯಲ್ಲಿ ಒಬ್ಬರೇ ಕಣ್ಮುಚ್ಚಿ ಕೂತ್ಕೊತಾರೆ. ಅಲ್ಲಿವರೆಗೂ ನಡೆದಂತಹ ಘಟನೆಗಳನ್ನು ಮೆಲುಕು ಹಾಕ್ತಾರೆ. ತಮ್ಮದು ಎಂತಹ ಸೌಭಾಗ್ಯ! ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ತಮಗೆ ಬೋಧಿಸಿದವರು ಮೀಮಾಂಸದಲ್ಲಿ ಮೂರ್ಧನ್ಯರಾಗಿದ್ದಂತಹ ಆಚಾರ್ಯ ಕುಮಾರಿಲ ಭಟ್ಟರು. ಆದರೆ ಜೈಮಿನಿ ಮಹರ್ಷಿಗಳ ಸೂತ್ರದಲ್ಲಿ ಇದ್ದಂತಹ ಅಂತರಾರ್ಥವನ್ನು ತಮಗೆ ತೋರಿಸಿಕೊಟ್ಟಿದ್ದು ಜ್ಞಾನಘನರಾದಂತಹ ಈ ಶಂಕರಾಚಾರ್ಯರು. ಉನ್ನತವಾದ ಆತ್ಮಸಾತ್ಕಾರದ ಆದರ್ಶ ಹೊಂದಿದವರಿಗೆ ಕರ್ಮ ಬಂಧನ ಆಗತ್ತೆ ಅನ್ನೋದು ಸ್ಪಷ್ಟವಾಗಿದೆ. ತಾವು ಇನ್ನು ಎಲ್ಲವನ್ನು ಬಿಟ್ಟು ಗುರುವನ್ನು ಆಶ್ರಯಿಸಬೇಕು. ಎಲ್ಲರ ಹಾಗೆ ತಾವು ಗುರುವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಆ ಜಗದ್ಗುರುನೇ ಈ ಶಿಷ್ಯನನ್ನು ಹರಿಸ್ಕೊಂಡು ಬಾಗಿಲಿಗೆ ಬಂದಿದ್ದಾರೆ. ಇದು ತನ್ನ ಭಾಗ್ಯವೇ ಸರಿ. ತಾವಿನ್ನು ಗುರುಕುಲದ ಎಲ್ಲ ಭಾರವನ್ನು ಉಭಯ ಭಾರತಿಗೆ ವಹಿಸಿ ಗುರುವನ್ನು ಆಶ್ರಯಿಸಿ ಅವರಿಂದ ಸನ್ಯಾಸವನ್ನು ಸ್ವೀಕರಿಸಿ ಅವರಲ್ಲೇ ಕ್ರಮವಾಗಿ ವೇದಾಂತ ಅಧ್ಯಯನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮಧ್ಯಾಹ್ನ ಶಂಕರರು ತಮ್ಮ ಶಿಷ್ಯರ ಜೊತೆಗೆ ಭಿಕ್ಷೆಗೆ ದಯಮಾಡಿಸೋ ಮೊದಲೇ ಪತ್ನಿಗೆ ತಮ್ಮ ನಿರ್ಧಾರವನ್ನು ತಿಳಿಸ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ. ಉಭಯ ಭಾರತಿಯನ್ನು ತಮ್ಮ ಯಜ್ಞಶಾಲೆಗೆ ಬರಮಾಡ್ಕೊಳ್ತಾರೆ. ಆಕೆಯಲ್ಲಿ ತಮ್ಮ ನಿಶ್ಚಯವನ್ನು ತಿಳಿಸ್ತಾರೆ. ಆರ್ಯೆ, ನಾನು ಪ್ರತಿಜ್ಞೆಯನ್ನು ಪಾಲಿಸೋಕ್ಕೆ ಅಂತ ಸನ್ಯಾಸ ಸ್ವೀಕರಿಸ್ತಾ ಇಲ್ಲ. ವಾದದಲ್ಲಿ ಸೋತು ಪರಾಜಿತ ಆಗಿದ್ದೀನಿ. ಆದರೂ ನನಗೆ ಪಣವಾಗಿ ಬಂದಂತಹ ಈ ಸನ್ಯಾಸ ಸ್ವೀಕರಿಸ್ತಿದ್ದೀನಿ ಅಂತ ನೀ ಅನ್ಕೋಬೇಡ. ನನಗೆ ವಾಸ್ತವವಾಗಿ ಈಗ ಕರ್ಮಗಳಲ್ಲಿ ಅನಾಸಕ್ತಿ ಮೂಡಿದೆ. ಈ ಐಶ್ವರ್ಯದಲ್ಲೂ ಕೂಡ ನಿರಪೇಕ್ಷೆ ಉಂಟಾಗಿದೆ. ಸತ್ಯವನ್ನು ಅನ್ವೇಷ ಮಾಡಬೇಕು ಅನ್ನೋ ಒಂದು ಬಯಕೆ ಬಲವತ್ತರವಾಗಿದೆ. ಲೌಕಿಕವಾದಂತಹ ಎಲ್ಲ ಪದಾರ್ಥಗಳಲ್ಲೂ ಕೂಡ ಜಿಜ್ಞಾಸೆ ಮೂಡಿದೆ. ನನ್ನ ಮನಸ್ಸು ಸಮಾಧಾನವಾಗಿದೆ. ನಾನು ಯಾವುದೇ ಉದ್ವೇಗದಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿಲ್ಲ. ವಿಚಾರ ಮಾಡೇನೆ ಈ ನಿರ್ಣಯಕ್ಕೆ ಬಂದಿದ್ದೀನಿ. ಹಾಗೆಯೇ ನಿನ್ನ ಒಪ್ಪಿಗೆನೂ ಇಲ್ಲದೆ ನಾನು ಮುಂದೆ ಹೆಜ್ಜೆ ಇಡೋ ಹಾಗಿಲ್ಲ. ನೀನು ಸಂತೋಷದಿಂದ ಸಮಾಧಾನದಿಂದ ಹೃತ್ಪೂರ್ವಕವಾಗಿ ನನ್ನ ಬಿಟ್ಟುಕೊಡಬಲ್ಯಾ ಅಂತ ಕೇಳ್ತಾರೆ. ಹಿಂದಿನ ದಿನ ವಾದ ಸಭೆ ಮುಗಿದಾಗಿಂದಲೂ ಉಭಯ ಭಾರತೀಯ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರುತ್ತೆ. ತನ್ನ ಪತಿ ಪ್ರತಿಜ್ಞೆ ಹಾಗೆ ಸನ್ಯಾಸಿ ಆಗ್ತಾರೆ. ಈ ತರುಣ ಸನ್ಯಾಸಿ ಜೊತೆಗೆ ಹೊರಟು ಬಿಡ್ತಾರೆ. ಈ ಗುರುಕುಲ ಅಪಾರವಾದಂತಹ ವಿದ್ಯಾರ್ಥಿ ವೃಂದ, ಗೋ ಸಂಪತ್ತು, ಧನ ಕನಕಗಳ ವ್ಯವಸ್ಥೆ ಏನು? ತಾನೇನು ಮಾಡಬೇಕು ಮುಂದೆ? ತಾನೊಬ್ಬಳೇ ಇಲ್ಲಿದ್ದುಕೊಂಡು ಈ ಗುರುಕುಲವನ್ನು ಮುಂದುವರಿಸ್ಕೊಂಡು ಹೋಗಬೇಕಾ? ಅದು ಅಸಾಧ್ಯವಾದ ಮಾತು. ಇದು ತನಗೆ ಇನ್ನೂ ಆಸಕ್ತಿ ಇಲ್ಲದೆ ಇರುವಂತಹ ಕೆಲಸ. ಇಲ್ಲಿರುವಂತಹ ಹಿರಿಯ ವಿದ್ಯಾರ್ಥಿಗಳಿಗೆ ಇದರ ವ್ಯವಸ್ಥೆಯನ್ನು ವಹಿಸಬಹುದು. ಗೋ ಸಂಪತ್ತು, ಧನಕನಕವನ್ನು ಕೂಡ ದಾನ ಮಾಡಬಹುದು. ಆನಂತರ ತಾನೇನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ತವ್ರ ಮನೆಗೆ ಹೋಗೋದಾ? ಅದು ಸರಿಯಲ್ಲ. ಇನ್ನು ಹಿಮಾಲಯದ ಕಡೆನೋ ಅಥವಾ ಶಾರದಾ ಮಂಡಲದ ಕಡೆಗೋ ಹೋಗಿ ಅಲ್ಲೆಲ್ಲಾದರೂ ತಪೋನಿರತಳಾಗಬೇಕು. ಹೀಗೆ ಆಕೆ ಮನಸ್ಸಿನ ತುಂಬ ಆಲೋಚನೆಗಳು ತರಂಗವಾಗಿ ಹೇಳ್ತಾ ಇರುತ್ತವೆ. ಈಗ ವಿಶ್ವರೂಪರ ಈ ಮಾತನ್ನು ಕೇಳಿ ಆಕೆ ಕ್ಷಣಕಾಲ ಆವಕ್ಕಾಗ್ತಾರೆ. ಆಕೆ ಕೂಡ ವಿದುಷಿ, ಮೇಲಾಗಿ ಜ್ಞಾನ ಸಂಪನ್ನೆ, ಎಲ್ಲವನ್ನೂ ಅರಿತಾಕೆ. ಶಂಕರರ ಪ್ರತಿಜ್ಞೆನೂ ಆಕೆಗೆ ಗೊತ್ತಿರುತ್ತೆ. ವಿಶ್ವರೂಪರ ಪ್ರತಿಜ್ಞೆನೂ ಆಕೆಗೆ ತಿಳಿದಿರುತ್ತೆ. ಶಂಕರರ ವಾದದಲ್ಲಿ ಆಕೆಗೆ ಪೂರ್ಣ ಶ್ರದ್ಧೆನೂ ಇರುತ್ತೆ.
ತನ್ನ ಪತಿ ಸರ್ವತ್ಯಾಗ ಮಾಡಿ ಸನ್ಯಾಸಸ್ಥರಾಗೋದು ಆಕೆಗೆ ಗೊತ್ತಿರುತ್ತೆ. ತನ್ನ ಪತಿ ಸೋತು ಶರಣಾಗತರಾದವರು ಗೆದ್ದವರು ಹಾಕುವಂತಹ ಪಂಥಕ್ಕೆ ತಮ್ಮನ್ನು ಒಪ್ಪಿಸ್ಕೊಳ್ಳೋ ಹಾಗೆ ಒಪ್ಪಿಸ್ಕೊಂತ ಇಲ್ಲ ಅವರು. ಶಂಕರರ ಮತದಲ್ಲಿ ತನ್ನ ಪತಿಗೆ ಈಗ ಹೃತ್ಪೂರ್ವಕವಾದ ಶ್ರದ್ಧೆ ವಿಶ್ವಾಸಗಳು ಮೂಡಿವೆ ಅಂತ ಆಕೆಗೆ ಚೆನ್ನಾಗಿ ಗೊತ್ತಿರುತ್ತೆ. ತನ್ನ ಒಪ್ಪಿಗೆ ಇಲ್ಲದೆ ಪತಿ ಸನ್ಯಾಸವನ್ನು ಸ್ವೀಕರಿಸಲಾರರು ಅನ್ನೋದು ಆಕೆಗೆ ಗೊತ್ತಿರುತ್ತೆ. ಶಂಕರರು ತನ್ನ ಪತಿಗೆ ಸನ್ಯಾಸ ಕೊಡಲಾರರು ಅನ್ನೋದು ಕೂಡ ಆಕೆಗೆ ಗೊತ್ತಿರುತ್ತೆ. ಆಕೆ ಮನಸ್ಸು ಈಗ ತೀವ್ರವಾದ ಗೊಂದಲದಲ್ಲಿ ಸಿಕ್ಕಾಕೊಂಡಿರುತ್ತೆ. ಸ್ವಲ್ಪ ಕಾಲ ಮೌನವಾಗಿದ್ದು ಅನಂತರ ನಿಧಾನವಾಗಿ ಆಕೆ ಹೇಳ್ತಾಳೆ, ಆರ್ಯಪುತ್ರ, ಶಂಕರರು ತಮ್ಮ ಜೊತೆ ವಾದ ಮಾಡಿ ತಮ್ಮ ಮನಸ್ಸನ್ನು ಒಲಿಸ್ಕೊಂಡಿದ್ದಾರೆ, ಅದೇನೋ ಸರಿ. ಆದರೆ ನಿಮ್ಮ ಅರ್ಧಂಗಿಯಾದ ನನ್ನ ಜೊತೆ ಕೂಡ ಅವರು ವಾದ ಮಾಡಿ ನನ್ನನ್ನು ಜಯಿಸ್ಬೇಕಲ್ವೇ ಅಂತ ಕೇಳ್ತಾರೆ. ವಿಶ್ವರೂಪರಿಗೆ ಈಗ ಆಶ್ಚರ್ಯ ಆಗತ್ತೆ. ತಮ್ಮ ಪತ್ನಿಯ ಪ್ರಶ್ನೆ ಏನೋ ಸರಿಯಾದದ್ದೇನೆ, ಆದರೆ ತನ್ನ ಪ್ರತಿಜ್ಞೆ ಏನಾಗುತ್ತೆ? ತನ್ನ ಮಾತಿನ ಹಾಗೆ ತಾನು ನಡ್ಕೋಬೇಕಲ್ವಾ? ಮೇಲಾಗಿ ತನ್ನ ಮನಸ್ಸು ಸನ್ಯಾಸದ ಕಡೆ ಒಲ್ದಿದೆ. ತನ್ನ ಪತ್ನಿಯ ವೈದುಷ್ಯದ ನೆರಳಲ್ಲಿ ತಾನು ವಚನವನ್ನು ಪಾಲಿಸಕ್ಕಾಗದೆ ತೊಳಲಾಡಬೇಕಾ? ಜನ ಆದರೂ ಏನಂತಾರೆ, ಜಗತ್ತೇನನ್ಬಹುದು? ಏನೇ ಆಗಲಿ ತಾವು ಮಾತ್ರ ತಮ್ಮ ನಿರ್ಧಾರದಿಂದ ಕದಲ್ಕೂಡ್ದು ಅಂತ ವಿಶ್ವರೂಪರು ನಿಶ್ಚಯ ಮಾಡ್ತಾರೆ. ಜೊತೆಗೇನೆ ಈ ಉಭಯ ಭಾರತಿ ತನ್ನನ್ನು ಇದೆಂತಹ ತೊಂದರೆಗೆ ಗುರಿ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗನ್ಸುತ್ತೆ. ಶಂಕರರು ಸ್ತ್ರೀಯರ ಜೊತೆ ವಾದ ಮಾಡೋಕ್ಕೆ ಒಪ್ತಾರ ಅನ್ನೋ ಒಂದು ಅನುಮಾನವೂ ಅವ್ರಿಗೆ ಮೂಡುತ್ತೆ. ಅವರು ಆಕೆಯನ್ನು ಗೆಲ್ಲಲಿ ಅಥವಾ ಆಕೆಯಿಂದ ಸೋಲಲಿ ತಾವಂತೂ ಸನ್ಯಾಸ ಸ್ವೀಕಾರ ಮಾಡೋದು ಖಂಡಿತ ಅಂತ ನಿರ್ಧಾರನೂ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ, ದೇವಿ, ನಿನ್ನ ಮಾತೇನು ಯುಕ್ತವಾದದ್ದೇ ಸರಿ, ಆದರೆ ನನ್ನ ಪ್ರತಿಜ್ಞೆಗೆ ಭಂಗ ಬರೋ ಹಾಗಿಲ್ಲ. ನೀನು ಶಂಕರರಲ್ಲಿ ವಾದ ಮಾಡೋದ್ರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ. ನಿನ್ನ ವಾದದ ಪರಿಣಾಮ ಏನೇ ಆದ್ರೂ ನಾನು ಮಾತ್ರ ನನ್ನ ನಿರ್ಧಾರದಿಂದ ವಿಚಲಿತನಾಗೋದಿಲ್ಲ ಅಂತ ವಿಶ್ವರೂಪರು ಹೇಳ್ತಾರೆ. ಆಗ ಉಭಯ ಭಾರತಿ ಹೇಳ್ತಾರೆ, ಆರ್ಯಪುತ್ರ, ನಿಮ್ಮ ಮಾರ್ಗದಲ್ಲಿ ಅಡ್ಡಿ ತರಬೇಕು ಅಂತ ನಾನು ಯೋಚನೆ ಮಾಡ್ತಿಲ್ಲ. ಆದರೆ ನನಗೂ ಹಲವಾರು ಸಂದೇಹಗಳಿವೆ. ಅವುಗಳನ್ನು ನಾನು ಶಂಕರರಲ್ಲಿ ಪ್ರಸ್ತಾಪ ಮಾಡಬೇಕು. ಅವರಿಂದ ಸೂಕ್ತ ಪರಿಹಾರವನ್ನು ಪಡಿಬೇಕು. ಆದರೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಅವರಲ್ಲಿ ವಾದ ಮಾಡೋ ಹಾಗಿಲ್ಲ. ನಿಮ್ಮ ಅನುಮತಿಗಾಗಿ ಅಪ್ಪಣೆ ಬೇಡ್ತಾ ಇದ್ದೀನಿ. ತಮ್ಮ ಮಾರ್ಗದಲ್ಲಿ ಖಂಡಿತವಾಗ್ಲೂ ನಾನು ಅಡ್ಡಿ ಬರೋದಿಲ್ಲ ಅಂತಲೂ ಆಕೆ ಸ್ಪಷ್ಟಪಡಿಸ್ತಾರೆ. ಉಭಯ ಭಾರತೀಯ ಮನಸ್ಸಲ್ಲಿದ್ದಿದ್ದು ಈಗ ವಿಶ್ವರೂಪರಿಗೆ ಅರ್ಥವಾಗುತ್ತೆ. ಆದರೆ ಶಂಕರರು ಮಹಿಳೆ ಜೊತೆ ವಾದ ಮಾಡಲಿಕ್ಕೆ ಒಪ್ತಾರಾ? ಜೊತೆಗೆ ಇದಕ್ಕೆ ಮಾಹಿಷ್ಮತಿಯ ಪಂಡಿತರು ಕೂಡ ಏನಂದ್ಕೊತಾರೆ? ವಿಶ್ವರೂಪರು ತಮ್ಮ ಭಾರ್ಯೆಯ ಆಸರೆಯನ್ನು ಪಡ್ಕೊಂಡು ತಮ್ಮ ಪ್ರತಿಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಲ್ವಾ ಅಂತ ಮತ್ತೊಮ್ಮೆ ಅವರಿಗೆ ಯೋಚನೆ ಮೂಡುತ್ತೆ. ಇದೇ ಶಂಕೆಯನ್ನು ಅವರು ಉಭಯ ಭಾರತೀಯವರ ಹತ್ರ ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಆಗ ಆಕೆ ಹೇಳ್ತಾಳೆ, ದೇವರೇ, ನನಗೆ ತಮ್ಮ ಮಾರ್ಗದಲ್ಲಿ ಅಡ್ಡಿ ಉಂಟು ಮಾಡುವಂತಹ ಬಯಕೆ ಖಂಡಿತವಾಗ್ಲೂ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಶಂಕರರು ಶಿಷ್ಯರ ಜೊತೆಗೆ ಆಗಮಿಸಿದ್ರು ಅಂತ ವಿದ್ಯಾರ್ಥಿಗಳು ಯಜ್ಞಶಾಲೆಗೆ ಬಂದು ಹೇಳ್ತಾರೆ. ಕೂಡಲೇ ಭಾರತೀ ವಿಶ್ವರೂಪರು ಎದ್ದು ಸಡಗರದಿಂದ ಹೊರಗೆ ಬರ್ತಾರೆ. ಶಂಕರಾಚಾರ್ಯರನ್ನ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕಾರ ಮಾಡ್ತಾರೆ. ಬಳಿಕ ನಾ ಕರ್ಮಣ ನಾ ಪ್ರಜಯಾಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷಃ ಅನ್ನೋ ಒಂದು ಮಂತ್ರವನ್ನು ವಿಶ್ವರೂಪರು ಅವರ ಶಿಷ್ಯರು ಹೇಳ್ತಾ ಗುರುಗಳನ್ನು ಒಳಗೆ ಕರೆತಂದು ಪೀಠದಲ್ಲಿ ಕುಳ್ಳಿರಿಸ್ತಾರೆ. ಶಂಕರರನ್ನ ಕಂಡ ವಿಶ್ವರೂಪರಿಗೆ ಸಾಕ್ಷಾತ್ ಪರಶಿವನೇ ಅವರ ವದನದಲ್ಲಿ ಪ್ರಕಟವಾಗಿದ್ದಾನೆ ಅಂತ ಅನಿಸುತ್ತೆ. ಪತ್ನಿ ಜೊತೆಗೆ ವಿಶ್ವರೂಪರು ಕೂಡ ಗುರುಗಳಿಗೆ ಪ್ರಣಾಮ ಮಾಡ್ತಾರೆ. ಉಭಯ ಭಾರತಿಗೂ ಕೂಡ ಆಚಾರ್ಯರನ್ನ ನೋಡಿ ಈ ಮಹಾತ್ಮನ ಮುಖದಲ್ಲಿ ಎಂತಹ ಶಾಂತಿ ಸಮಾಧಾನಗಳು ಬೆಳಗ್ತಾ ಇವೆ ಅಂತ ಅನಿಸುತ್ತೆ. ಆ ದಿನದ ಭಿಕ್ಷೆಯ ನಂತರ ಶಂಕರರು ಮಾಹಿಷ್ಮತಿಯನ್ನು ಬಿಟ್ಟು ಹೊರಡೋ ವಿಚಾರ ನಿಶ್ಚಯ ಆಗಬೇಕಾಗಿರುತ್ತೆ. ವಿಶ್ವರೂಪರು ತಮ್ಮ ನಿರ್ಧಾರವನ್ನು ಪ್ರಕಟಿಸಿ ತಮಗೆ ಸನ್ಯಾಸವನ್ನು ಕೊಟ್ಟು ಜ್ಞಾನಬೋಧೆ ಮಾಡಬೇಕು ಅಂತ ಶಂಕರರನ್ನ ಕೋರ್ಕೊಳ್ತಾರೆ. ಶಂಕರರು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಆ ದಿನ ಮಾಹಿಷ್ಮತಿಯ ಪಂಡಿತ ಮಂಡಲಿಗೆಲ್ಲ ವಿಶ್ವರೂಪರ ಮನೆಯಲ್ಲೇನೆ ಊಟಕ್ಕೆ ಆಹ್ವಾನ ಇರುತ್ತೆ. ಆ ವಿಶಾಲ ಸೌಧದ ತುಂಬ ಸಂಭ್ರಮ ಸಡಗರ ತುಂಬಿರುತ್ತೆ. ಶಂಕರರ ಭಿಕ್ಷೆಯ ನಂತರ ಇತರ ಸನ್ಯಾಸಿಗಳಿಗೆ ಭಿಕ್ಷೆ ಮತ್ತು ಉಳಿದವರಿಗೆ ಸಮಾರಾಧನೆಯೂ ನಡೆಯುತ್ತೆ. ವಿದ್ವಾಂಸರಿಗೆಲ್ಲ ಯೋಗ್ಯವಾದ ದಾನ ದಕ್ಷಿಣೆಗಳನ್ನು ಕೊಟ್ಟು ವಿಶ್ವರೂಪರು ಸನ್ಮಾನಿಸ್ತಾರೆ. ಮನೆಯಲ್ಲಿ ಎಲ್ಲರಿಗೂ ಊಟ ಆದ ನಂತರ
ಉಭಯ ಭಾರತಿ ತಮ್ಮ ಊಟದ ಶಾಸ್ತ್ರವನ್ನು ಮುಗಿಸ್ತಾರೆ. ಆ ದೇವಿ ವಿದ್ವತ್ ಸಮೂಹದಲ್ಲಿ ಸೂರ್ಯನ ಹಾಗೆ ಪ್ರಕಾಶಿಸ್ತಿದ್ದಂತಹ ಶಂಕರರ ಹತ್ರ ಬಂದು ವಂದನೆ ಮಾಡ್ತಾರೆ. ಆನಂತರ ವಿನಯದಿಂದಲೇ ಕೇಳ್ತಾರೆ, ಭಗವನ್, ನನ್ನದೊಂದು ಕೋರಿಕೆ ಇದೆ, ಭಿನ್ನವಿಸ್ಲೆ ಅಂತ ಕೇಳಿದಾಗ, ಹೇಳಿ ತಾಯಿ ಅಂತ ಶಂಕರರು ಹೇಳ್ತಾರೆ. ನನ್ನದೊಂದು ಸಮಸ್ಯೆ ಇದೆ. ತಾವು ಶಾಸ್ತ್ರಾರ್ಥದಲ್ಲಿ ನನ್ನ ಪತಿದೇವರನ್ನು ಗೆದ್ದು ಒಲಿಸ್ಕೊಂಡು ಬಿಟ್ಟಿದ್ದೀರಾ. ನಾನು ಅವರ ಅರ್ಧಾಂಗಿ. ನಾನು ನನ್ನ ತಂದೆಯವರಲ್ಲೂ ಮತ್ತು ಪತಿದೇವರಲ್ಲೂ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೇನೆ. ತಾವು ನನ್ನಲ್ಲೂ ಚರ್ಚೆ ಮಾಡಬೇಕು, ನನ್ನನ್ನು ಸಹ ಗೆಲ್ಲಬೇಕಲ್ವಾ? ಅಲ್ಲಿವರೆಗೂ ತಮಗೆ ಸಂಪೂರ್ಣ ಜಯ ದೊರೆತ ಹಾಗೆ ಆಗೋದಿಲ್ಲ ಅಲ್ವೇ ಅಂತ ಪ್ರಶ್ನಿಸ್ತಾರೆ. ವಿದ್ವತ್ ಸಭೆ ಹೌದು ಹೌದು ಅಂತ ಒಟ್ಟಾಗಿ 10 ಕಂಠಗಳಿಂದ ಹೇಳುತ್ತೆ. ಶಂಕರರು ಸಾವಧಾನವಾಗಿ ಹೇಳ್ತಾರೆ, ಹೌದು ತಾಯಿ, ತಾವು ಹೇಳಿದ್ದೇನೋ ಸರಿನೇ. ನಾನು ವಾದದಲ್ಲಿ ತಮ್ಮನ್ನು ಗೆದ್ದದ್ದಲ್ಲದೆ ತಮ್ಮ ಪತಿದೇವರನ್ನು ಪೂರ್ತಿ ಗೆದ್ದ ಹಾಗೆ ಆಗೋದಿಲ್ಲ. ಆದರೆ ಸ್ತ್ರೀಯರ ಜೊತೆಗೆ ವಾದ ಮಾಡೋದು ಸನ್ಯಾಸಿಗೆ ಶೋಭಿಸುವುದಿಲ್ಲ ಅಂತ ಹೇಳ್ತಾರೆ. ಆಗ ಭಾರತೀ ದೇವಿ ಹೇಳ್ತಾರೆ, ಭಗವನ್, ಶಾಸ್ತ್ರ ವಿಚಾರ ವಿಮರ್ಶೆಗೆ ಸ್ತ್ರೀ ಆದ್ರೇನು ಪುರುಷರಾದ್ರೇನು ಸಂದೇಹ ನಿವಾರಣೆ ಮುಖ್ಯವಲ್ವೇ ಅಂತ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಇಲ್ಲ ತಾಯಿ, ತಮ್ಮ ಜೊತೆ ವಾದ ಮಾಡಲಿಕ್ಕೆ ನನ್ನ ಮನಸ್ಸು ಒಡಂಬಡ್ತಾ ಇಲ್ಲ, ಅದು ಯುಕ್ತ ಅಂತ ನನಗನ್ನಿಸ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಭಾರತೀ ದೇವಿ ಅಷ್ಟಕ್ಕೆ ಬಿಡೋದಿಲ್ಲ, ಮತ್ತೆ ಪ್ರಶ್ನೆ ಮಾಡ್ತಾರೆ, ತಮ್ಮ ಮಾತನ್ನು ನಾನು ಒಪ್ಪೋದಿಲ್ಲ. ಸ್ತ್ರೀಯರಾಗಲಿ ಪುರುಷರಾಗಲಿ ತಮ್ಮ ಮತವನ್ನು ಖಂಡನೆ ಮಾಡ್ತಾ ಇದ್ದರೆ ವಿಚಾರವಂತರಾದವರು ತಮ್ಮ ಮತವನ್ನು ರಕ್ಷಣೆ ಮಾಡಿಕೊಳ್ಳಲೇಬೇಕಲ್ವಾ? ತಮ್ಮ ಜೊತೆ ವಾದ ಮಾಡ್ತಾ ಇರೋಳು ಮಹಿಳೆ ಅಂತ ಸುಮ್ಮನಿರೋಕ್ಕಾಗತ್ತಾ ಅಂತ ಕೇಳ್ತಾರೆ. ಶಂಕರರು ಆಕೆಯ ಮಾತನ್ನು ಮೌನವಾಗಿ ಕೇಳ್ತಾ ಇರ್ತಾರೆ. ಗಾರ್ಗಿ ಜೊತೆಗೆ ಮಹರ್ಷಿ ಯಾಜ್ಞವಲ್ಕ್ಯರು ವಾದ ಮಾಡಿಲ್ವೇ? ಸನ್ಯಾಸ ಧರ್ಮವನ್ನು ಅನುಷ್ಠಾನ ಮಾಡ್ತಿದ್ದಂತಹ ಸುಲಭೆ ಜೊತೆ ಜನಕ ಮಹಾರಾಜರು ಕೂಡ ಬ್ರಹ್ಮವಿದ್ಯಾ ವಿಚಾರವಾಗಿ ಚರ್ಚೆ ಮಾಡಲಿಲ್ವಾ? ತಾವು ಇದನ್ನೆಲ್ಲ ಮರೆತಿರ್ಲಾರ್ರಿ ಅನಿಸುತ್ತೆ. ಆದ್ದರಿಂದ ಈಗ ತಾವು ನನ್ನ ಜೊತೆ ವಾದ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಆಕೆ ಪ್ರಶ್ನೆ ಮಾಡ್ತಾರೆ. ಕ್ಷಣಕಾಲ ಶಂಕರರು ಸುಮ್ಮನಿರ್ತಾರೆ. ಆನಂತರ ಹೇಳ್ತಾರೆ, ಹೌದು ತಾಯಿ, ತಾವು ಹೇಳಿದ್ದು ಸರಿ. ತಮ್ಮ ಮಾತು ಶಾಸ್ತ್ರಸಮ್ಮತವಾದದ್ದು. ಆಗಲಿ, ತಮ್ಮ ಜೊತೆಗೆ ನಾನು ವಾದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ದಂತಹ ಪಂಡಿತ ಮಂಡಲಿಗೆ ಆಶ್ಚರ್ಯ ಅನಿಸುತ್ತೆ. ವಿದ್ವನ್ ಮಂಡಲಿಗೆ ಮಂಡನಪ್ರಾಯರಾಗಿದ್ದು ಮೀಮಾಂಸಾ ಶಾಸ್ತ್ರದ ಮೂರ್ಧನ್ಯರೆನಿಸಿದ್ದ ವಿಶ್ವರೂಪರನ್ನು ಪರಾಜಿತ ಮಾಡಿದ್ದಂತಹ ಶಂಕರರನ್ನೇ ಈ ಗೃಹಿಣಿ ಎಷ್ಟು ಧೈರ್ಯದಿಂದ ವಾದಕ್ಕೆ ಆಹ್ವಾನ ಮಾಡ್ತಾ ಇದ್ದಾಳಲ್ಲ ಅಂತ ಮಾಹಿಷ್ಮತಿಯ ಭೂಸುರ ವೃಂದ ವಿಸ್ಮಯ ಕುತೂಹಲಗಳಿಂದ ಚುರುಕಾಗತ್ತೆ. ಮೈಯೆಲ್ಲ ಕಿವಿಯಾಗಿ ಕೂತ್ಕೊಂಡು ವಾದವನ್ನು ಕೇಳೋಕ್ಕೆ ಅಂತ ಸಿದ್ಧವಾಗತ್ತೆ. ವಾಗ್ದೇವಿಯ ಅವತಾರವೇ ಅನಿಸಿದ್ದಂತಹ ಉಭಯ ಭಾರತಿಗೂ ಮತ್ತು ದಕ್ಷಿಣಾಮೂರ್ತಿಯ ಅವತಾರ ಅನಿಸಿದ್ದಂತಹ ಶಂಕರರಿಗೂ ವಾದ ಪ್ರತಿವಾದ ಪ್ರಾರಂಭ ಆಗತ್ತೆ. ಪಂಡಿತರಿಗೆ ಭಾರತೀಯ ವೈದುಷ್ಯದಲ್ಲಿ ಯಾವ ಸಂದೇಹನೂ ಇರೋದಿಲ್ಲ. ಶಂಕರರ ಪ್ರತಿಭೆಯಲ್ಲೂ ಕೂಡ ಯಾವುದೇ ಅನುಮಾನ ಇರೋದಿಲ್ಲ. ಇವರಿಬ್ಬರ ನಡುವೆ ಎಲ್ಲ ಶಾಸ್ತ್ರಗಳ ಚರ್ಚೆ ಸಾಗತ್ತೆ. ಭಾರತೀಯ ಪ್ರೌಢವಾದ ಪ್ರಶ್ನೆಗಳೆಲ್ಲದಕ್ಕೂ ಶಂಕರರು ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ಪತಂಜಲಿ ಮುನಿಗಳ ಯೋಗ ದರ್ಶನ, ಅಕ್ಷಪಾದ ಗೌತಮರ ನ್ಯಾಯ ದರ್ಶನ, ಜೈಮಿನಿಗಳ ಪೂರ್ವ ಮೀಮಾಂಸಾ ದರ್ಶನ, ಬಾದರಾಯಣರ ಉತ್ತರ ಮೀಮಾಂಸಾ ದರ್ಶನ ಎಲ್ಲವೂ ಮತ್ತೆ ಮತ್ತೆ ಚರ್ಚೆಗೆ ಬರುತ್ತವೆ. ಶಂಕರರು ಈ ವೇಳೆಗೆ ಈ ಎಲ್ಲ ಶಾಸ್ತ್ರಗಳನ್ನು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ ತರ್ಕಪಾತದಲ್ಲಿ ವಿವೇಚನೆ ಮಾಡಿದ್ದರಿಂದ ಉಭಯ ಭಾರತೀಯ ಎಲ್ಲ ಪ್ರಶ್ನೆಗಳಿಗೂ ಅರಳು ಹುರಿದಾಗೆ ಪಟಪಟನೆ ಉತ್ತರ ಕೊಡ್ತಾ ಇರ್ತಾರೆ. ಇನ್ನು ಈ ದೇವಿ ಉಭಯ ಭಾರತಿ ಕೂಡ ಅಸಾಮಾನ್ಯಳಾದಂತಹ ವಿದುಷಿ, ಸರಸ್ವತಿಯ ಅವತಾರ ಅಂತಲೇ ಜನ ಹೇಳ್ತಾ ಇರ್ತಾರೆ. ಇದ್ಯಾವುದು ಉತ್ಪ್ರೇಕ್ಷೆ ಅಲ್ಲ ಅಂತ ಶಂಕರರಿಗೂ ಅರಿವಾಗ್ತಾ ಹೋಗುತ್ತೆ. ಮುಂದೆ ಉಭಯ ಭಾರತೀಯು ಮಾನವನು ತನ್ನ ಜೀವನದಲ್ಲಿ ಸಾಧಿಸಬೇಕಾದಂತಹ 4 ಪುರುಷಾರ್ಥಗಳನ್ನು ಕುರಿತು ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರಗಳಲ್ಲಿ ತಮ್ಮ ಪ್ರಗಲ್ಭ್ಯ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಆಕೆಯ ಪ್ರಶ್ನೆಗಳಿಗೆ ಅಷ್ಟೇ ಅಲೌಕಿಕ ಪ್ರತಿಭೆಯಿಂದ ಶಂಕರರು ಉತ್ತರಿಸ್ತಾರೆ. ಹಿಮವತ್ ಪರ್ವತದ ಹಾಗೆ ಭವ್ಯರು, ತಮ್ಮ ನಿಲುವಲ್ಲಿ ದೃಢರೂ ಆಗಿದ್ದಂತಹ ಭಗವತ್ಪಾದರನ್ನ ಹೇಗೆ ಪ್ರಶ್ನಿಸಿದರೂ ಕೂಡ ಭಾರತೀಯ ಬತ್ತಳಿಕೆಯಲ್ಲಿದ್ದ ಬಾಣಗಳೆಲ್ಲವೂ ಮುಗಿದ ಹಾಗೆ ಅನಿಸುತ್ತೆ.
ಮೋಕ್ಷಶಾಸ್ತ್ರ ಅರ್ಥಶಾಸ್ತ್ರವು ಚರ್ಚೆಯ ವ್ಯಾಪ್ತಿಗೆ ಬಂದಿದ್ದಾಗತ್ತೆ. ಮುಂದೇನು? 4 ಪುರುಷಾರ್ಥಗಳಲ್ಲಿ ಕಾಮ ಕೂಡ ಒಂದಲ್ವಾ ಅಂತ ಯೋಚನೆ ಮಾಡಿದ ಭಾರತಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಆಲೋಚನೆ ಹುಟ್ಟುತ್ತೆ. ಈ ಯುವ ಸನ್ಯಾಸಿ ಎಲ್ಲ ಶಾಸ್ತ್ರಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಕೇವಲ ಬಾಲ್ಯದಲ್ಲಿಯೇ ಬ್ರಹ್ಮಚಾರ್ಯ ಆಶ್ರಮದಿಂದ ನೇರವಾಗಿ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿರೋದ್ರಿಂದ ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡಿರ್ಲಾರರು. ಆದ್ದರಿಂದ ಈ ಶಾಸ್ತ್ರದಲ್ಲಿ ಪ್ರಶ್ನೆ ಕೇಳಿದ್ರೆ ಈತ ಮೌನ ತಾಳ್ಬೇಕಾಗತ್ತೆ ಅಂತ ಒಂದು ಕ್ಷಣದಲ್ಲಿ ನಿರ್ಧರಿಸಿ, ಭಗವತ್ಪಾದರೆ, ಈಗ ತಮ್ಮಲ್ಲಿ ನನ್ನ ಕೊನೆಯ ಪ್ರಶ್ನೆ. ಗೃಹಸ್ಥನಾದವನಿಗೆ ಗ್ರಾಹಸ್ಥ್ಯ ಧರ್ಮವನ್ನು ಉಪದೇಶ ಮಾಡುವಂತಹ ಶಾಸ್ತ್ರಗಳಲ್ಲಿ ಒಂದಾದಂತಹ ವಾತ್ಸಾಯನ ಮಹರ್ಷಿ ಪ್ರಣೀತವಾದಂತಹ ಕಾಮಶಾಸ್ತ್ರವನ್ನು ಕುರಿತು ಪ್ರಶ್ನಿಸಬೇಕು ಅಂದ್ಕೊಂಡಿದ್ದೀನಿ. ತಾವು ಸಿದ್ಧವೇ ಅಂತ ಕೇಳ್ತಾರೆ. ಸನ್ಯಾಸಿಯಾದಂತಹ ಶಂಕರರನ್ನ ಇಂತಹ ವಿಷಯ ಕುರಿತು ಪ್ರಶ್ನೆ ಕೇಳಬಹುದಾ, ಇದು ಸರಿಯಾ ತಪ್ಪಾ ಅಂತ ಯೋಚನೆ ಮಾಡ್ದೇನೆ ಭಾರತೀಯವರು ಈ ಮಾತನ್ನು ಕೇಳ್ತಾರೆ. ತಾನು ಕೇಳಿದ್ದೆಲ್ಲಕ್ಕೂ ಪಟಪಟನೆ ಉತ್ತರ ಕೊಡ್ತಿದ್ದಂತಹ ಈ ಯುವ ಸನ್ಯಾಸಿ ಹೆಜ್ಜೆ ಹೆಜ್ಜೆಗೂ ತನ್ನನ್ನು ಪರಾಭವಗೊಳಿಸ್ತಾ ಇದ್ದಿದ್ರಿಂದ ಭಾರತಿ ಮನಸ್ಸು ಉದ್ವಿಗ್ನವಾಗಿರುತ್ತೆ. ತನ್ನ ರಕ್ಷಣೆಗಾಗಿಯೇ ಈ ಅಸ್ತ್ರವನ್ನು ಆಕೆ ಪ್ರಯೋಗಿಸಿರ್ತಾರೆ. ಪಂಡಿತ ಮಂಡಲಿಗೆ ಇದನ್ನ ಕೇಳಿ ಅತೀವವಾದ ಆಶ್ಚರ್ಯ ಆಗುತ್ತೆ. ಶಂಕರರು ಕೂಡ ಒಂದು ಕ್ಷಣ ಅವಾಕ್ಕಾಗ್ತಾರೆ. ಸನ್ಯಾಸಿಯಾದ ತನಗೆ ಇದೆಂತಹ ಪ್ರಶ್ನೆ, ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂತು? ವಾಸ್ತವವಾಗಿ ತಾವು ಆ ಶಾಸ್ತ್ರವನ್ನು ಓದಿಲ್ಲ, ತಮಗೆ ಅದನ್ನು ಓದೋ ಅಗತ್ಯನೂ ಬರಲಿಲ್ಲ, ತಮ್ಮ ಜ್ಞಾನ ಮಾರ್ಗದಲ್ಲಿ ಅದರ ನೆರವೂ ಇಲ್ಲ. ಈಗ ಈಕೆ ಈ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ. ಈಕೆಗೆ ಉತ್ತರ ನೀಡದಿದ್ರೆ ಈ ಶಾಸ್ತ್ರದಲ್ಲಿ ನಾನು ಪರಾಜಿತ ಆಗ್ತೀನಿ. ಉತ್ತರವನ್ನು ಹೇಳಿದ್ರೆ ಸನ್ಯಾಸ ಧರ್ಮಕ್ಕೆ ವಿರೋಧವಾಗುತ್ತೆ. ಇರಲಿ, ಆಲೋಚನೆ ಮಾಡಿ ಈಕೆಗೆ ಉತ್ತರ ಕೊಡಬೇಕು. ಈ ಪರೀಕ್ಷೆಯಲ್ಲಿ ಹಿಂದೇಟು ಹಾಕೋದು ಸರಿಯಲ್ಲ ಅಂತ ಯೋಚನೆ ಮಾಡ್ತಾರೆ ಶಂಕರರು. ತಾಯಿ, ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಈ ಶಾಸ್ತ್ರಾಧ್ಯಯನದ ಅವಶ್ಯಕತೆ ಏನೂ ಇಲ್ಲ. ಇರಲಿ, ತಾವು ಪ್ರಶ್ನಿಸಿದ್ದೀರಾ. ಈಗ ಈ ಶಾಸ್ತ್ರವನ್ನು ಕುರಿತು ಚರ್ಚಿಸೋಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನನಗೆ ಸ್ವಲ್ಪ ಕಾಲಾವಧಿಯನ್ನು ತಾವು ಕೊಡಬೇಕು ಅಂತ ಕೋರ್ತೀನಿ ಅಂತ ಹೇಳ್ತಾರೆ. ಈಗ ಭಾರತಿಗೂ ಕಾಲಾವಕಾಶ ಬೇಕಾಗಿರುತ್ತೆ. ತನ್ನನ್ನು ತಾನು ಸಾವರಿಸ್ಕೊಳ್ಳೋಕ್ಕೋಸ್ಕರ ತಾನು ಅನುಚಿತವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾಗೋಗಿದೆ. ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡೋಕ್ಕೆ ಶಂಕರರಿಗೆ ಕಾಲಾವಕಾಶವನ್ನು ಕೊಡೋದು ಕೂಡ ಯುಕ್ತ ಅಂತ ಆಕೆಗನ್ಸುತ್ತೆ. ಈ ಯುವ ಸನ್ಯಾಸಿ ಈಗ ಧರ್ಮ ಸಂಕಟದಲ್ಲಿ ಸಿಕ್ಕಿದ್ದಾರೆ. ಈತ ಸರ್ವಸಮರ್ಥ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಅವರು ಅಪೇಕ್ಷೆ ಮಾಡಿದಂತಹ ಕಾಲಾವಕಾಶವನ್ನು ಕೊಡಬೇಕು ಅಂತ ಅಂದುಕೊಂಡಂತಹ ಭಾರತಿ, ಭಗವನ್, ಆಗಬಹುದು, 1 ಮಾಸದ ಅವಧಿಯ ನಂತರ ನನ್ನ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬಹುದು ಅಂತೇಳಿ ಹೇಳ್ತಾರೆ. ಏಕೆಂದರೆ ಉದ್ವಿಗ್ನಗೊಂಡಿದ್ದಂತಹ ಆಕೆಯ ಮನಸ್ಸು ಕೂಡ ಸಮಾಧಾನ ಸ್ಥಿತಿಗೆ ಬರಲಿಕ್ಕೆ ಸಮಯ ಬೇಕಾಗಿರುತ್ತೆ. ಅಲ್ಲಿಗೆ ಸಭೆ ಮುಕ್ತಾಯ ಆಗುತ್ತೆ. ಶಂಕರರು ತಮ್ಮ ಶಿಷ್ಯರ ಜೊತೆ ನರ್ಮದಾ ತೀರದಲ್ಲಿದ್ದ ತಮ್ಮ ಬಿಡಾರಕ್ಕೆ ಹಿಂತಿರುಗ್ತಾರೆ. 1 ತಿಂಗಳಿಂದಲೂ ನಡೀತಿದ್ದಂತಹ ಈ ಶಾಸ್ತ್ರಾರ್ಥ ಸಭೆ ಇದ್ದಕ್ಕಿದ್ದ ಹಾಗೆ ಕತ್ತರಿಸಲ್ಪಟ್ಟು ಮಧ್ಯದಲ್ಲಿ ನಿಂತು ಹೋಯಿತು. ಮಾಹಿಷ್ಮತಿಯ ವಿದ್ವಾಂಸರು ಭಾರತೀಯ ಈ ಪ್ರಶ್ನೆ ಅಪ್ರಾಸಂಗಿಕ, ಅನುಚಿತ ಅಂತ ಕೆಲವರು ಹೇಳ್ಕೊತಾರೆ. ಮತ್ತು ಕೆಲವರು ಕಾಮಶಾಸ್ತ್ರ ರಚನೆ ಮಾಡಿದವರು ಕೂಡ ಇತರ ಶಾಸ್ತ್ರ ರಚಯಿತರುಗಳಾದ ಮಹರ್ಷಿಗಳ ಹಾಗೇನೆ ಅಲ್ವಾ, ಅವರು ಕೂಡ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪು ಅಂತ ಮತ್ತಷ್ಟು ಜನ ಹೀಗೆ ತಮ್ಮ ತಮ್ಮಲ್ಲಿ ವಿಮರ್ಶೆ ಮಾಡ್ಕೊಳ್ತಾ ಅಲ್ಲಿಂದ ಹೊರಡ್ತಾರೆ. ವಿಶ್ವರೂಪನಿಗೆ ತಮ್ಮ ಪತ್ನಿ ಕೇಳಿದ ಪ್ರಶ್ನೆ ಅನಾವಶ್ಯಕ, ಅಸಂಗತ ಅಂತ ಅನಿಸುತ್ತೆ. ಸನ್ಯಾಸಿಗಳಲ್ಲಿ ಚರ್ಚೆ ಮಾಡಬಹುದಾದ ಶಾಸ್ತ್ರವ ಈ ಕಾಮಶಾಸ್ತ್ರ ಅಂತ ಅನಿಸುತ್ತೆ. ಅವರು ತಾವು ಪರಾಜಿತರಾದ ನಂತರ ವಾದ ವಿವಾದಗಳಲ್ಲಿ ಪಾಲ್ಗೊಳ್ಳೋಕೆ ಅಪೇಕ್ಷೆ ಪಡದೆ ಮೌನವಾಗಿ ಇರೋಕ್ಕೆ ನಿರ್ಧರಿಸಿದ್ದರಿಂದ ಆತ ಮಧ್ಯದಲ್ಲಿ ಪ್ರವೇಶ ಮಾಡೋದಿಲ್ಲ. ಹಾಗೆಯೇ ತಮ್ಮ ಪತ್ನಿಗೆ ವಾದ ಮಾಡಲಿಕ್ಕೆ ತಾವು ಅನುಮತಿ ಕೊಟ್ಟಿದ್ದು ಸರಿಯಾಗಲಿಲ್ವಾ? ಈಗ ಆಕೆಯನ್ನು ಅಪೇಕ್ಷೆ ಮಾಡೋದು, ಆಕ್ಷೇಪಿಸೋದು ಹೇಗೆ ಅಂತ ಸನ್ಯಾಸಿಗಳಿಗೆ ಆ ಥರ ಪ್ರಶ್ನೆ ಕೇಳಬಾರ್ದಾಗಿತ್ತಲ್ವಾ ಅಂತ ಆತ ಯೋಚನೆ ಮಾಡ್ತಾ ಇರ್ತಾರೆ. ಉಭಯ ಭಾರತಿಗೂ ಸೂಕ್ಷ್ಮವಾಗಿ ತಿಳಿಸಿ ಅಂತಹ ಅನುಚಿತವಾದಂಥ ಪ್ರಶ್ನೆಗಳನ್ನು ಕೇಳಬಾರ್ದಾಗಿತ್ತು ನೀನು ಅಂತ ಸೂಚಿಸ್ತಾರೆ. ಆದರೆ ಪ್ರಶ್ನೆ ಕೇಳಿದಾಗೋಗಿರುತ್ತೆ. ಈಗೇನನ್ನು ಮಾಡೋ ಹಾಗಿರೋದಿಲ್ಲ. ಹಾಗೆ ಉಭಯ ಭಾರತೀಯ ಮನಸ್ಸು ಕೂಡ ಉದ್ವಿಗ್ನಗೊಂಡಿರುತ್ತೆ. ತಾನು ಅಂತಹ ಪ್ರಶ್ನೆ ಕೇಳಿದ್ದು ಸರಿಯೇ ತಪ್ಪೇ
ಅನ್ನೋ ಒಂದು ಯೋಚನೆ ಮತ್ತು ಆ ಚಿಂತೆಗೆ ಆಕೆ ಒಳಗಾಗಿರ್ತಾರೆ. ಇನ್ನು ಶಂಕರರು ತಮ್ಮ ಬಿಡಾರಕ್ಕೆ ಹಿಂತಿರುಗಿದ ನಂತರ ಸನಂದನ ಸದಾಶಿವ ಪರಮೇಶ್ವರರನ್ನ ಕರೀತಾರೆ. ಮಕ್ಕಳೇ, ಈ ದಿನದ ವಾದ ತುಂಬ ಅನುಚಿತವಾದಂತಹ ತಿರುವನ್ನು ಪಡ್ಕೊಂಡ್ಬಿಡ್ತು. ಆದರೆ ಅದಕ್ಕೇನು ನಾವು ಗಾಸಿ ಪಡಬೇಕಾಗಿಲ್ಲ. ಭಾರತೀಯ ಪ್ರಶ್ನೆಗೆ ಉತ್ತರ ನೀಡಕ್ಕೆ ಕಾಲಾವಕಾಶ ಕೇಳಿದ್ದಾಗಿದೆ. ಅದಕ್ಕೆ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಪಡೆದು ಆನಂತರ ವಾದಸಭೆಗೆ ಮತ್ತೆ ಹೋಗಬೇಕು. ಈಗ ಸ್ವಲ್ಪ ಕಾಲ ನಾನು ಈ ಸ್ಥಳದಿಂದ ಹೊರಗಡೆಗೆ ಹೊರಡಬೇಕು. ನಿಮ್ಮಲ್ಲಿ ನೀವು 3 ಜನರು ನನ್ನ ಜೊತೆ ಬನ್ನಿ, ಉಳಿದವರು ನಾನು ಹಿಂತಿರ್ಕೋವರೆಗೂ ಇಲ್ಲೇ ಇರಲಿ ಅಂತ ಹೇಳ್ತಾರೆ. ಸನಂದನರು ತಮ್ಮ ಅಪ್ಪಣೆ ಹಾಗೆ ನಾವು ಸದಾ ಸೇವೆಗೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ರಾತ್ರಿ ಶಿಷ್ಯರೆಲ್ಲರ ಭೋಜನದ ನಂತರ ಮಾರನೇ ಬೆಳಗ್ಗೆ ಆಚಾರ್ಯರು ಮಿತ ಪರಿವಾರದ ಜೊತೆಗೆ ಸ್ವಲ್ಪ ಕಾಲ ಅರಣ್ಯವಾಸ ಮಾಡ್ತಾರೆ. ಅವ್ರು ಹಿಂದಿರುಗೋವರೆಗೂ ಉಳಿದವರು ಮಾಹಿಷ್ಮತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಎಲ್ಲರೂ ಅದಕ್ಕೆ ಒಪ್ಕೋತಾರೆ. ಪ್ರಾತಃ ಕಾಲದ ಸ್ನಾನ ಆಹ್ನಿಕಗಳನ್ನು ಮುಗಿಸಿ ಆಚಾರ್ಯರು ಮತ್ತು ಅವರ 3 ಜನ ಶಿಷ್ಯರು ತುಂಬ ನಸುಕಲ್ಲೇನೆ ಮಾಹಿಷ್ಮತಿಯನ್ನು ಬಿಟ್ಟು ಪಾದಚಾರಿಗಳಾಗಿ ಅಲ್ಲಿಂದ ಹೊರಡ್ತಾರೆ. ದಾರಿ ಉದ್ದಕ್ಕೂ ಚರ್ಚೆ ಮಾಡ್ತಲೇ ಸಾಗ್ತಾ ಹೋಗ್ತಾರೆ. ಸನ್ಯಾಸಿ ಆದವನು ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡೋದು ಹೇಗೆ? ಅದು ಸರಿಯೇ? ಯತಿ ಧರ್ಮಕ್ಕೆ ಅದು ಉಚಿತವೇ? ಉಭಯ ಭಾರತೀಯ ತತ್ವ ವಿಚಾರದಿಂದ ವಾದದ ಭರದಲ್ಲಿ ಹೇಗೆ ಈ ವಿಷಯಕ್ಕೆ ಬಂದುಬಿಟ್ರು? ಅರ್ಥ, ಕಾಮ ಇವುಗಳನ್ನು ಕುರಿತು ವಿಚಾರಗಳೆಲ್ಲವೋ ವೇದಾಂತ ತತ್ವ ಚಿಂತನೆಯ ಅನವಶ್ಯಕ ಅಂತ ತಾವು ಮೊದಲೇ ಹೇಳಿಬಿಡಬಹುದಾಗಿತ್ತಲ್ವಾ ಅಂತ ಯೋಚನೆ ಮಾಡ್ಕೊತಾನೆ ದಾರಿಯನ್ನು ಸಾಗಿಸ್ತಾ ಹೋಗ್ತಾರೆ. ಸ್ವಲ್ಪ ದಿನಗಳು ಕಳೆಯುತ್ತೆ. ದೀರ್ಘ ಪ್ರಯಾಣ ಆದ ನಂತರ ಆಚಾರ್ಯರು ಶಿಷ್ಯರ ಜೊತೆಗೆ ಉಜ್ಜಯಿನಿಗೆ ಸಮೀಪವಾಗಿದ್ದ ಒಂದು ನಗರವನ್ನು ಪ್ರವೇಶ ಮಾಡ್ತಾರೆ. ಅದು ಅಮರುಕ ಅನ್ನೋ ಒಬ್ಬ ರಾಜನ ರಾಜಧಾನಿ ಅನ್ನೋದು ತಿಳಿಯುತ್ತೆ. ಆ ನಗರದಲ್ಲಿ ಎಲ್ಲ ಕಡೆ ಶೋಕದ ವಾತಾವರಣ ಕಾಣಿಸ್ತಾ ಇರುತ್ತೆ. ಸದಾಶಿವ ದಾರಿ ಹೋಗೋ ಒಬ್ಬನನ್ನು ಕರೀತಾನೆ. ತಮ್ಮ, ನಿಮ್ಮ ಈ ನಗರದಲ್ಲಿ ಯಾಕೆ ಮಂಕು ಮುಸುಕಿದ ವಾತಾವರಣ, ಶೋಕದ ವಾತಾವರಣ ಮೂಡಿದೆ, ಯಾಕೆ ಅಂತ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ಬ್ರಹ್ಮಚಾರಿ, ನಮ್ಮ ದೊರೆ ಅರಣ್ಯದಲ್ಲಿ ಬೇಟೆಗೆ ಅಂತ ಹೋದವನು ಮೂರ್ಛಿತನಾಗಿ ಬಿದ್ದಿದ್ದವನು ಎದ್ದೇಳಲೇ ಇಲ್ಲ, ಹಾಗೆ ಮರಣ ಹೊಂದಿದ. ಈಗ ಆತನ ಶರೀರವನ್ನು ಈಗ ತಾನೇ ನಗರಕ್ಕೆ ತಂದಿದ್ದಾರೆ. ಆತನ ಸಂಸ್ಕಾರಕ್ಕೆ ಸಿದ್ಧತೆ ಆಗ್ತಾ ಇದೆ. ಜನರೆಲ್ಲರೂ ಕೂಡ ತಮ್ಮ ರಾಜನ ಮರಣದಿಂದ ಶೋಕ ಸಂತಪ್ತರಾಗಿದ್ದಾರೆ ಅಂತೇಳಿ ಹೇಳ್ತಾನೆ. ಆಗ ಶಂಕರರಿಗೆ ತಟ್ಟನೆ ಒಂದು ಆಲೋಚನೆ ಹೊಳೆಯುತ್ತೆ. ತಾವು ಯಾಕೆ ರಾಜನ ಶರೀರವನ್ನು ಪ್ರವೇಶಿಸಿ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಅಧ್ಯಯನ ಮಾಡಬಾರದು ಅನಿಸುತ್ತೆ. ತಕ್ಷಣವೇ ಅವರು ಸನಂದರ ಜೊತೆಗೆ ತಮ್ಮ ಆಲೋಚನೆಯನ್ನು ಬಿಡಿಸಿ ಹೇಳ್ತಾರೆ. ಸನಂದನರು ಹೇಳ್ತಾರೆ, ಗುರುಗಳೇ, ಅನುಪಮವಾದಂತಹ ತುರಿಯ ಆಶ್ರಮದಲ್ಲಿ ಇರೋರು ಕಾಮಶಾಸ್ತ್ರದ ಅಧ್ಯಯನಕ್ಕಾಗಿ ಪರಕಾಯ ಪ್ರವೇಶ ಮಾಡೋದು ಅನುಚಿತ ಅಲ್ವಾ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ಸನಂದನ, ಈ ಪರಕಾಯ ಪ್ರವೇಶದ ಉದ್ದೇಶ ಏನು ಅಂತ ಅರಿತುಕೋ. ಒಂದು ಉದ್ದೇಶದ ಸಾಧನೆಗಾಗಿ ಮಾತ್ರ ಈ ಪರಕಾಯ ಪ್ರವೇಶ ಮಾಡ್ತಾ ಇರೋದು, ಅದು ಸ್ವಲ್ಪ ಕಾಲ ಮಾತ್ರ ಅಂತ ಹೇಳ್ತಾರೆ. ಸನಂದನರು ಒಪ್ಪೋದಿಲ್ಲ, ನನಗದು ಅಷ್ಟು ಸರಿ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಶಂಕರರು ಹೇಳ್ತಾರೆ, ಸನಂದನ, ಪಂಚಭೌತಿಕ ಶರೀರದಿಂದ ಮಾಡಿರೋ ಕರ್ಮಕ್ಕೆ ಬರುವಂತಹ ಪುಣ್ಯ ಅಥವಾ ಪಾಪದ ಲೇಪ ಆತ್ಮಕ್ಕೆ ಅಥವಾ ಮುಕ್ತ ಜೀವನಿಗೆ ಇರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸನಂದನರು ಹೇಳ್ತಾರೆ, ಜ್ಞಾನದಿಂದ ಅಹಂಕಾರಾತ್ಮಕವಾದಂತಹ ಬುದ್ಧಿ ನಾಶವಾದಾಗ ದೇಹದಿಂದ ನಡೆಯೋ ಪುಣ್ಯ ಪಾಪಗಳನ್ನು ಕೊಡುವ ಕರ್ಮಗಳ ಲೇಪ ಜೀವನಿಗೆ ಅಂದರೆ ಆತ್ಮನಿಗೆ ಅಥವಾ ಜೀವನ್ಮುಕ್ತನಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಗುರು ಶಿಷ್ಯರಿಗೆ ತುಂಬ ಜಿಜ್ಞಾಸೆ ಉಂಟಾಗುತ್ತೆ. ಮಹತ್ ಕಾರ್ಯ ಸಾಧನೆಗಾಗಿ ಪರಕಾಯ ಪ್ರವೇಶ ಮಾಡೋದು ತಪ್ಪಲ್ಲ ಅಂತ ಹೇಳಿದ ಶಂಕರರು ಮಾತನ್ನು ಮುಂದುವರಿಸ್ತಾರೆ. ಆತ್ಮ ಅನ್ನೋದು ನಿತ್ಯ, ನಿರ್ಲಿಪ್ತ, ಶುದ್ಧ, ಬುದ್ಧ ಮತ್ತು ಮುಕ್ತ ಸ್ವರೂಪವಾದದ್ದು. ಈ ದೇಹ ಜಡವಾದದ್ದು. ಜಡವಾದ ದೇಹಕ್ಕೂ ನಿತ್ಯವಾದ ಆತ್ಮನಿಗೂ ಸಂಬಂಧ ಇಲ್ಲ ಅಲ್ವೇ ಅಂತ ಕೇಳ್ತಾರೆ. ಆಗ ಸನಂದನರು, ಹೌದು, ಆತ್ಮಜ್ಞಾನಿಗಳ ವಿಚಾರದಲ್ಲಿ ಇದನ್ನು ಒಪ್ಪಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪರಕಾಯ ಪ್ರವೇಶ ಮಾಡಿ ಕಾಮಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಲ್ಲಿ ಏನು ತಪ್ಪು ಅಂತ ಕೇಳಿಬಿಟ್ಟು ಶಂಕರರು ಹೇಳ್ತಾರೆ, ನನ್ನ ಕೆಲಸವನ್ನು ಅನುಚಿತ ಅಂತ ಭಾವಿಸ್ಬೇಡ, ನನಗೆ ಈ ಕಾರ್ಯದಲ್ಲಿ ನೆರವಾಗು.
ನಮ್ಮ ಮಹತ್ತಾದ ಉದ್ದೇಶ ಸಾಧನೆಗಾಗಿ ಈ ಕ್ರಮ ಅಂತ ಹೇಳ್ತಾರೆ. ಬಹಳ ಕಾಲ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಆನಂತರ ಆಚಾರ್ಯರ ನಿರ್ಧಾರವನ್ನ ಸನಾತನರು ಒಪ್ಕೊಳ್ತಾರೆ. ಆಚಾರ್ಯರು ಒಂದು ಸುರಕ್ಷಿತವಾದ ಸ್ಥಳವನ್ನ ಆರಿಸಿಕೊಂಡು ಅಲ್ಲಿ ತಮ್ಮ ಶರೀರವನ್ನು ರಕ್ಷಿಸಿಡಕ್ಕೆ ನಿರ್ಧರಿಸ್ತಾರೆ. ಶಿಷ್ಯರಾದಂತಹ ಸದಾಶಿವ ಮತ್ತು ಪರಮೇಶ್ವರರಿಗೆ ಇನ್ನು 1 ತಿಂಗಳ ಕಾಲ ಈ ಶರೀರವನ್ನು ಕಾಪಾಡುವಂತಹ ವಿಧಾನವನ್ನ ಹೇಳ್ಕೊಡ್ತಾರೆ. ಆ ನಂತರ ಸ್ನಾನ ಮತ್ತು ಆಹ್ನಿಕಗಳನ್ನು ಮಾಡಿ ಪದ್ಮಾಸನದಷ್ಟಾಗಿ ಕೂತು ಯೋಗ ಮಾರ್ಗದಿಂದ ತಮ್ಮ ಶರೀರವನ್ನು ಬಿಟ್ಟು ರಾಜ ಅಮರುಕನ ಶರೀರವನ್ನು ಪ್ರವೇಶ ಮಾಡ್ತಾರೆ. ಯೋಗಶಾಸ್ತ್ರ ನಿಷ್ಣಾತರಾಗಿದ್ದಂತಹ ಆಚಾರ್ಯರಿಗೆ ಇದು ಸಾಧ್ಯವಾಯಿತು. ಪಂಚಭೌತಿಕ ಶರೀರವನ್ನು ಬಿಟ್ಟು ಲಿಂಗ ಶರೀರ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು ಮತ್ತು ಮನಸ್ಸು, ಬುದ್ಧಿ ಇವುಗಳ ಸಮುದಾಯವನ್ನೇ ಲಿಂಗ ಶರೀರ ಅಂತ ಹೇಳೋದು. ದೊರೆಯ ಪಾಂಚಭೌತಿಕ ಶರೀರವನ್ನು ಆಚಾರ್ಯರು ಪ್ರವೇಶ ಮಾಡ್ತಾರೆ. ತಮ್ಮ ಬಲಪಾದದ ಹೆಬ್ಬೆರಳಿನಿಂದ ಪ್ರಾರಂಭ ಮಾಡಿ ಪ್ರಾಣವಾಯುವನ್ನು ಎಳ್ಕೊಂಡು ಶಿರಸ್ಸಿನಲ್ಲಿರುವಂತಹ ಬ್ರಹ್ಮರಂಧ್ರದವರೆಗೂ ತಂದು ಆನಂತರ ಅಲ್ಲಿಂದ ಹೊರಟು ಇನ್ನೊಂದು ಶರೀರವನ್ನು ಅದರ ಬ್ರಹ್ಮರಂಧ್ರದ ಮುಖಾಂತರವೇ ಪ್ರವೇಶಿಸಿ ಆ ಶರೀರದ ಆದ್ಯಂತ ವ್ಯಾಪಿಸೋದೇನೆ ಈ ಕ್ರಮ. ಈ ರೀತಿಯಲ್ಲಿ ಆಚಾರ್ಯರು ರಾಜ ಅಮರುಕನ ಶರೀರವನ್ನು ಪ್ರವೇಶ ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.